ಈ ಚಾನಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿಜೆಪಿ ಮುಖಂಡರು ರೇಷ್ಮಾ ಹೊಳೆಪ್ಪ ತೇಲಿ ಇವರ ಜೀವನದ ಹೋರಾಟವನ್ನ ಒಮ್ಮೆ ನೋಡೋಣ ಬನ್ನಿ. ಮತಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಏನಾದರೂ ಸಾಧಿಸಬೇಕು ಎಂದು ಬಯಸುತ್ತಾರೋ ಅವರು ಮೊದಲು ತಮ್ಮಲ್ಲಿನ ಕೆಲ ಕೆಟ್ಟ ಅಭ್ಯಾಸಗಳನ್ನು ಬಿಡಬೇಕಾಗುತ್ತೆ ಅಂತ ತಿಳಿದುಕೊಂಡವರೇ ರೇಷ್ಮಾ. ಪ್ರತಿಯೊಬ್ಬರೂ ಜೀವನದಲ್ಲಿ ಏನಾದರೂ ಸಾಧಿಸಬೇಕು, ಅದರಲ್ಲಿ ಯಶಸ್ಸು ಕಾಣಬೇಕು ಅಂತ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಆದರೆ ಅವರಿಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಕೆಲ ತಪ್ಪುಗಳನ್ನ ಕೂಡ ಮಾಡ್ತಾನೆ ಇರ್ತಾರೆ. ಆ ತಪ್ಪುಗಳಿಗೆ ಅವರ ಕೆಲ ಕೆಟ್ಟ ಅಭ್ಯಾಸಗಳೇ ಕಾರಣವೂ ಆಗಿರುತ್ತವೆ. ಕೆಲವು ಲಕ್ಷಣಗಳು, ಕೆಲವು ಅಭ್ಯಾಸಗಳು ನಿಮ್ಮಿಂದ ನಿಮ್ಮ ಯಶಸ್ಸನ್ನ ದೂರ ಇಡ್ತವೆ. ಇದು ಗೆಲ್ಲುವ ನಿಮ್ಮ ಆಸೆಗೆ ತಡೆಯಾಗ್ತವೆ ಅನ್ನುವುದನ್ನ ತಿಳಿದು ಮೊದಲ ಹೆಜ್ಜೆ ಇಟ್ಟವರು ರೇಷ್ಮಾ ಹೊಳೆಪ್ಪ ತೇಲಿ. ನೀವು ಜೀವನದಲ್ಲಿ ಯಶಸ್ವಿಯಾಗಲು ಬಯಸಿದ್ರೆ ಮೊದಲು ನಿಮ್ಮ ಕೆಟ್ಟ ಈ 6 ಅಭ್ಯಾಸಗಳನ್ನು ಗುರುತಿಸಿ ಅವುಗಳನ್ನು ತಿದ್ದುಕೊಳ್ಳಬೇಕಾಗುತ್ತೆ. 1. ವಿಳಂಬ ಪ್ರವೃತ್ತಿ. ಆಲಸ್ಯವು ಒಂದು ದೊಡ್ಡ ಕೆಟ್ಟ ಅಭ್ಯಾಸವಾಗಿದೆ. ಆದರೆ ಇದನ್ನ ಕೆಟ್ಟದಾಗಿ ನೋಡುವವರ ಸಂಖ್ಯೆ ಮಾತ್ರ ತೀರಾ ಕಡಿಮೆ. ಸ್ವಲ್ಪ ವಿಳಂಬ ಅಷ್ಟೇ ಅಲ್ವಾ ಅಂತ ಭಾವಿಸ್ತಾರೆ. ಆದರೆ ಇದೊಂದು ಕೆಟ್ಟ ಅಭ್ಯಾಸ ಅಂತ ಗುರುತಿಸೋದೇ ಇಲ್ಲ. ನೀವು ವಿಳಂಬ ಮಾಡ್ತಾ ಇದ್ರೆ ನಿಮ್ಮ ಯಶಸ್ಸನ್ನೇ ನೀವು ವಿಳಂಬ ಮಾಡಿದಂತಾಗುತ್ತೆ. ಇದು ನಿಮ್ಮ ಗುರಿಗೆ ಪ್ರಮುಖವಾಗಿ ಅಡ್ಡಿಯಾಗಿರುತ್ತೆ. ಹಾಗಾಗಿ ನಿಮ್ಮ ಆಲಸ್ಯವನ್ನ ಮೊದಲು ಬದಲಾಯಿಸಿಕೊಳ್ಳಿ. ನಿಗದಿತ ಕೆಲಸವನ್ನ ನಿಗದಿತ ಸಮಯಕ್ಕೆ ಮಾಡಲು ಪ್ರಯತ್ನಿಸಿ. ವೀರ ವನಿತೆಯಂತೆ ಹೋರಾಟ ಮಾಡಿದವರು ಇವರು. ಅದಕ್ಕಿಂತ ಮುಂಚೆ ಮಾಡಿದ್ರೆ ಇನ್ನೂ 2 ಸರಿಯಾದ ಗುರಿ ಯಶಸ್ವಿಯಾಗಬೇಕಾದ್ರೆ ಮೊದಲು ನಿಮ್ಮಲ್ಲೊಂದು ಸರಿಯಾದ ಗುರಿ ಇರಬೇಕು. ದಾರದೊಂಡದ ಗಾಳಿಪಟದಂತೆ ಹಾರಾಡುತ್ತಿದ್ದರೆ ಎಲ್ಲಿ ಹೋಗಿ ಬೀಳುತ್ತೀರೋ ಯಾರಿಗೂ ತಿಳಿಯದು. ಆದ್ದರಿಂದ ಮೊದಲು ಗುರಿಯನ್ನ ಹಾಕಿಕೊಳ್ಬೇಕು. ಯಾವ ಮಾರ್ಗದಲ್ಲಿ ಪ್ರಯಾಣಿಸಬೇಕು ಮತ್ತು ಆ ಗುರಿಯನ್ನ ತಲುಪಲು ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನ ಮೊದಲು ನೀವು ನಿರ್ಧರಿಸಿಕೊಳ್ಳಬೇಕು ಎಂಬುದನ್ನ ನೆನಪಿನಲ್ಲಿಟ್ಟುಕೊಂಡು ಗುರಿ ಸಾಧಿಸುವಂತ ಛಲ ಇವರದ್ದು. 3ನೇ ಪ್ರಯತ್ನವೇ ಮಾಡದಿರುವುದು. ಜೀವನದಲ್ಲಿ ಕೆಲವು ಗುರಿಯನ್ನ ಹಾಕಿಕೊಂಡರೆ ಸಾಲುವುದಿಲ್ಲ. ಅದನ್ನ ಸಾಧಿಸುವಂತ ಪ್ರಯತ್ನವನ್ನ ಪ್ರಾರಂಭಿಸಬೇಕು. ಪ್ರಯತ್ನವಿದ್ದರೆ ಯಶಸ್ಸು ಸಾಧಿಸಲು ಸಾಧ್ಯ. ನಿಮ್ಮ ದಾರಿಯಲ್ಲಿ ಎಷ್ಟೇ ಅಡೆತಡೆಗಳು ಬಂದರೂ ನೀವು ಅಂತಿಮವಾಗಿ ವಿಜಯಶಾಲಿಯಾಗುತ್ತೀರಿ. ನೀವು ಪ್ರಯತ್ನಿಸದೇ ಇದ್ದರೆ ನೀವು ಹೇಗೆ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಅನ್ನೋದನ್ನ ನೀವೇ ಯೋಚಿಸಿ ಎಂದು ಇಂದಿನ ಯುವ ಪೀಳಿಗೆಗೆ ಸಂದೇಶ ನೀಡುವ ಮೂಲಕ ತಿಳಿ ಹೇಳಿದವರು ರೇಷ್ಮಾ ಹೊಳೆಪ್ಪ ತೇಲಿ. 4ನೇಯದು ಸೋಲುವ ಭಯ. ಕೆಲಸ ಆರಂಭ ಮಾಡೋದಕ್ಕೂ ಮೊದಲೇನೆ ಸೋಲುವ ಭಯ ಮನಸ್ಸಿನಲ್ಲಿ ಬೇರೂರಿದ್ರೆ ಮೊದಲು ಇದನ್ನ ತೊಳೆದು ಹಾಕಬೇಕು. ಭಯ ಇದ್ದಾಗ ಜೀವನದಲ್ಲಿ ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ನೀವು ಸೋಲಿಗೆ ಹೇಳಿರುವುದಿಲ್ಲ ಅನ್ನುವುದನ್ನ ಖಚಿತಪಡಿಸಿಕೊಳ್ಬೇಕು. ಹಿಂದಿನ ಅನುಭವಗಳು ಮತ್ತು ತಪ್ಪು ಗ್ರಹಿಕೆಗಳನ್ನ ನೆನಪಿಸಿಕೊಳ್ಳದೆ ಮುಂದೆ ಸಾಗಿರಿ. ನೀವು ಭಯಪಟ್ರೆ ನಿಮಗೆ ಯಶಸ್ಸು ಸಿಗೋದಿಲ್ಲ ಎಂದು ಎಷ್ಟೋ ಸಭೆಗಳಲ್ಲಿ ತಮ್ಮ ಮಾತಿನ ಮೂಲಕ ಎಲ್ಲರನ್ನ ಪ್ರೋತ್ಸಾಹಿಸಿದವರು ಇವರು. 5ನೇಯದು ಸವಾಲುಗಳನ್ನ ಎದುರಿಸದಿರುವುದು. ಹೆಚ್ಚು ಜನರು ಸವಾಲುಗಳನ್ನ ಎದುರಿಸಲು ಸಿದ್ಧರಿರೋದಿಲ್ಲ. ಅವರಿಗೆ ಜೀವನ ಆರಾಮವಾಗಿ ನಡೆಯಬೇಕು ಅಂತ ಬಯಸ್ತಾರೆ. ಹೀಗಾಗಿ ಒಂದಿಷ್ಟು ಗೆರೆಗಳನ್ನ ಹಾಕಿಕೊಂಡು ಅದರ ವ್ಯಾಪ್ತಿಯಲ್ಲೇ ಜೀವಿಸ್ತಾ ಇರ್ತಾರೆ. ಆ ಗೆರೆಯನ್ನ ದಾಟೋದಕ್ಕವರು ಬಯಸೋದಿಲ್ಲ. ಒಂದು ವೇಳೆ ಆ ಗೆರೆ ದಾಟಿದ್ರೆ ಎಂತಹ ಸಂಕಷ್ಟ, ಸಮಸ್ಯೆಗಳು ಎದುರಾಗ್ತವೆ ಎಂಬ ಭಯ ಅವರಲ್ಲಿರುತ್ತೆ. ಹೀಗಾಗಿ ರಿಸ್ಕ್ ತೆಗೆದುಕೊಳ್ಳೋದಕ್ಕೆ ಅವರು ಮುಂದಾಗೋದಿಲ್ಲ. ಮನುಷ್ಯ ಜೀವನದ ಅಪಾಯ ಸವಾಲುಗಳನ್ನ ಎದುರಿಸಲೇಬೇಕು. ಆಗ ಮಾತ್ರ ಗುರಿ ಸಾಧಿಸಲು ಸಾಧ್ಯವಾಗುತ್ತೆ ಎಂದು ಎಷ್ಟೋ ವಿಕಲಚೇತನರಿಗೆ ಧೈರ್ಯ ಹೇಳಿದವರು. 6ನೇಯದು ಬಾಡಿ ಲ್ಯಾಂಗ್ವೇಜ್. ನಿಮ್ಮ ಬಾಡಿ ಲ್ಯಾಂಗ್ವೇಜ್ ನೀವು ಪಡೆಯುವ ಗೌರವವನ್ನ ನಿರ್ಧರಿಸುತ್ತೆ. ನಿಮ್ಮ ದೇಹ ಭಾಷೆಯಿಂದ ಜನರು ನಿಮ್ಮನ್ನ ನಿರ್ಣಯಿಸುತ್ತಾರೆ, ನಿಮ್ಮ ವ್ಯಕ್ತಿತ್ವವನ್ನ ಅರ್ಥ ಮಾಡಿಕೊಳ್ತಾರೆ. ಆದ್ದರಿಂದ ನಿಮ್ಮ ಮಾತುಗಳು, ನಡೆದುಕೊಳ್ಳುವ ರೀತಿ, ಕಾರ್ಯಗಳು ಕ್ರಮಬದ್ಧವಾಗಿ ಇವೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಇತರರೊಂದಿಗೆ ಮಾತನಾಡುವಾಗ ಅವರ ಕಣ್ಣುಗಳನ್ನ ನೋಡುವ ಬದಲು ಬೇರೇನೂ ನೋಡಬೇಡಿ. ಆತ್ಮವಿಶ್ವಾಸದಿಂದ ನೇರವಾಗಿ ಮಾತನಾಡಿ. ನಿಮ್ಮ ಧ್ವನಿ ಮೃದುವಾಗಿರಬೇಕು. ನಿಮ್ಮ ಬಾಯಿಂದ ಕೆಟ್ಟ ಪದಗಳು ಬಾರದಂತೆ ನೋಡಿಕೊಳ್ಳಿ ಎಂದು ಇಂದಿನ ಯುವ ಪೀಳಿಗೆಗೆ ಸಂದೇಶ ನೀಡುವ ಮೂಲಕ ಗುರಿ ಸಾಧನೆಯ ದಾರಿ ತೋರಿಸಿಕೊಟ್ಟವರು ಈ ರೇಷ್ಮಾ ಹೊಳೆಪ್ಪ ತೇಲಿ.
ಇವರ ಈ ಸಂಪೂರ್ಣ ವಿಷಯವನ್ನ ಗಮನಿಸಿದಾಗ ನಮಗೆ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ನೆನಪಿಗೆ ಬರುವುದು ಸಹಜ. ಅದರಂತೆಯೇ ಇವರ ಹೋರಾಟವನ್ನ ನೋಡಿದಂತ ಇಂದಿನ ಯುವ ಪೀಳಿಗೆ ಕನ್ನಡ ಹಠವಾದಿ ಸಿನಿಮಾ ಹಾಡು ನೆನಪಿಗೆ ಬರುತ್ತದೆಯಂತೆ. ಮತ್ತಷ್ಟು ಜೀವನದ ಹೋರಾಟದ ಹೆಜ್ಜೆಗಳನ್ನ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಕಾದು ನೋಡಿ. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು. ಯಾರು 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 ಯಾರಿಗಾಗಿ ಇಲ್ಲ ಯಾರು, ನೂರು 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 ಬದುಕೋ ದಾರಿ ನೂರು ನೂರು. ಬೆಳೆಯೋನೆಂದು ಸೋಲೋದಿಲ್ಲ, ಕಲಿತೋನೆಂದು ಬಾಗೋದಿಲ್ಲ, ತುಳಿಯೋನೆಂದು ಉಳಿಯೋದಿಲ್ಲ, ಯಾರನ್ಯಾರು ಬೆಳೆಸೋದಿಲ್ಲ, ಎಲ್ಲ ಗೊತ್ತು ಅನ್ನೋರಿಲ್ಲ. ಯಾರು ಇಲ್ಲಿ ಮೊದಲೇನಲ್ಲ, ಭೂಮಿ ಮೇಲೆ ದೇವರು ಮೊದಲ, ದೇವರಿಗಿಂತ ನಾವೇ ಮೊದಲ. ಯಾರು 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 ಯಾರಿಗಾಗಿ ಯಾರು, ಯಾರಿಗಿಲ್ಲ ಯಾರು, ಗುರುವೇ ಇಲ್ಲದೆ ಕಲಿತೋರುಂಟು, ನಂಟೆ ಇಲ್ಲದೆ ಬದುಕೋರುಂಟು.